ಟಿವಿ ನೋಡ್ತಾರಂತ ಪ್ರತಿಯೊಬ್ಬರಿಗೂ ನಮಸ್ಕಾರ ಹೇಳ್ತಾ ಇದೀಗ ನಾವು ಬಂದಿದ್ದೇವೆ ಬಾದಾಮಿ. ಬನ್ನಿ ನೋಡೋಣ ಅಂತ ಹೇಳ್ತಾ ಬನ್ನಿ ಹೋಗೋಣ ಬಾದಾಮಿಯ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ. ಹಾ ಬಂದ್ರಪ್ಪ ಬನ್ನಿ ಸರ್. ಲೋಕಲ್ ಟೂರಿಸ್ಟ್ ಗೈಡು ಬಾದಾಮಿ. ನನ್ನ ಹೆಸರು ಮುನೀರಾ ಅಂತ ಹೇಳಿ. ಬಾದಾಮಿ ಗುಹಾಂತರ ದೇವಾಲಯಗಳಿಗೆ ತಮಗೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತ ಅಂತ ಹೇಳುತ್ತಾ, ಇಲ್ಲಿ ಡೈನಾಸ್ಟಿಕ ಬಾದಾಮಿ ಚಾಲುಕ್ಯ ಅಂತ ಬರ್ತಾರೆ. ಈ ಬಾದಾಮಿ ಚಾಲುಕ್ಯರ ಇತಿಹಾಸ ಬಗ್ಗೆ ತಮ್ಮನ್ನ ಹೇಳಲು ಇಷ್ಟಪಡ್ತೇನೆ. ಈ ಊರಿಗೆ ಹೆಸರು ಬಾದಾಮಿ ಅಂತ ಹೇಗೆ ಬಂದಿದೆ, ಬಾದಾಮಿ ಚಾಲುಕ್ಯರ ಎಷ್ಟೇ ಶತಮಾನದ ಬಗ್ಗೆ ಸ್ವಲ್ಪ ಹಿನ್ನೆಲೆ ಹೇಳ್ತಾ ಇದ್ದೀವಿ ನೋಡಿ. ಈ ಊರಿಗೆ ಹೆಸರು ಪ್ರಾಚೀನವಾದ ಹೆಸರು ವಾತಾಪಿಪುರ. ಪುರ ಅಂದ್ರೆ ಸಿಟಿ. ಇವಾಗ ಬಾದಾಮಿ ಅಂತ ಹೇಗೆ ಕಥಾವ ತಾವು ಪ್ರಶ್ನೆ ಆದ್ರೂ ಕೇಳ್ಬೋದು. ಸುತ್ತೂ ಕಡೆ ನೋಡಿ ಈ ಬೆಟ್ಟದ ಬಣ್ಣ ಯಾವ್ದು ನೋಡಿ, ಆಲ್ಮಂಡ್ ಕಲರ್ ಇದೆ. ಆಲ್ಮಂಡಕ್ಕೆ ಕನ್ನಡ ಮತ್ತು ಹಿಂದಿಯಲ್ಲಿ ನಾವು ಬಾದಾಮ್ ಅಂತ ಕರಿತಾ ಇದ್ವಿ. ಮೂಲ ಒಂದು ಬೆಟ್ಟಕ್ಕೆ ಬಣ್ಣ ಮಾತ್ರ ವಿವರಿಸು ಬಾದಾಮಿ ಅಂತ ಹೇಳಿ. ಇಲ್ಲಿ ಬಾದಾಮಿ ಹಣ್ಣಾಗ್ಲಿ ಕಾಯಿ ಆಗ್ಲಿ ಬೆಳೆದಿಲ್ಲ, ಯಾರು ಕಟ್ಕೋಸಲ್ಲ. ಮೂಲ ಒಂದು ಬೆಟ್ಟಕ್ಕೆ ಬಣ್ಣ ಮಾತ್ರ ಇವ್ರ ಹೆಸರು ಬಾದಾಮಿ ಅಂತ ಹೇಳಿ ಸರ್. ಇಲ್ಲಿ ಡೈನಾಸ್ಟಿಕ ಬಾದಾಮಿ ಚಾಲುಕ್ಯ ಅಂತ ಬರ್ತಾರೆ. ಇವ್ರು 6ನೇ ಶತಮಾನ 8ನೇ ಶತಮಾನ ಅಂದ್ರೆ 200 ವರ್ಷ ಕಾಲ ರಾಜ್ಯಭಾರವನ್ನು ಮಾಡಿ ಹಾಗೆ ಹೋಗ್ಲಿಲ್ಲ. ನಮ್ಮನ್ನು ನೋಡ್ಲಿಕ್ಕೆ ಮತ್ತು ನಮ್ಮ ಮುಂದಿನ ಜನಾಂಗ ನೋಡ್ಲಿಕ್ಕೆ ಸುಂದರವಾದಂತಹ ಕಲೆಗಳನ್ನು ಬಿಟ್ಟು ಹೋಗಿದ್ದಾರೆ. ಬಾದಾಮಿ ಚಾಲುಕ್ಯರು 6ನೇ ಶತಮಾನದಲ್ಲಿ ಮೊಟ್ಟ ಮೊದಲು ಐವಳ್ಳಿ ಅಂತ ಬರ್ತಾ ಇದೆ. ಇಲ್ಲಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಬಂದು 100ಕ್ಕೂ ಹೆಚ್ಚು ದೇವಾಲಯ ನಿರ್ಮಾಣ ಮಾಡಿ 2 ಗುಹೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಯಶಸ್ವಾದ ನಂತರ ಬಾದಾಮಿಗೆ ಬಂದು ಬಾದಾಮಿ ತಮ್ಮ ರಾಜಧಾನಿ ಮಾಡಿಕೊಂಡು ಸುಂದರವಾದಂತಹ 4 ಗುಹೆಗಳನ್ನು ಕೊರೆದು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಬಾದಾಮಿ ಚಾಲುಕ್ಯರಲ್ಲಿ 2 ರೀತಿಯಿಂದ ದೇವಾಲಯ ನೋಡ್ತಾ ಇರೋದು. 1ನೇ ರೀತಿ ದೇವಾಲಯ ಯಾವಂದ್ರೆ ಕಟ್ಟಡದ ಮೂಲಕ ನಿರ್ಮಾಣ ಮಾಡಲ್ಪಟ್ಟಂತ ದೇವಾಲಯ ಸರ್. ಉದಾಹರಣೆಗೆ ಬೆಟ್ಟದ ಮೇಲೆ ನಿರ್ಮಾಣ ಮಾಡಿ ಸರ್, ಒಂದು ಕಲ್ಲಂತಂದು ಮತ್ತೊಂದು ಕಲ್ಲಂತ ಮೇಲೆ ಗೋಪುರನಾಗಿ ನಿರ್ಮಾಣ ಮಾಡ್ತಾರೆ. ಅಂತ ದೇವಾಲಯ ನಾವು ಪ್ರೀ ಸ್ಟ್ಯಾಂಡಿಂಗ್ ಇನ್ ಟೆಂಪಲ್ ಅಥವಾ ಅಸೆಂಬಲಿ ಟೆಂಪಲ್ ಅಂತ ಕೂಡ ಕರಿತಾ ಇದ್ವಿ. 2ನೇ ರೀತಿ ದೇವಾಲಯ ಯಾವ್ದಂದ್ರೆ ಒಂದೇ ಮೂಲ ಬೆಟ್ಟದಲ್ಲಿ ಕೊರೆದು ನಿರ್ಮಾಣ ಮಾಡಿದ್ದು. ಮೇಲಿಂತೆಲ್ಲ ಕಟ್ ಮಾಡ್ಕೊಳ್ಳೋದೆ ಕೆಳಗಡೆ ಮುಕ್ತಾಯ ಮಾಡಿದ್ದಾರೆ. ಯಾವುದೇ ಕಂಬವಾಗ್ಲಿ ವಿಗ್ರಹವಾಗ್ಲಿ ಹೊರಗಿಂದ ಆ ಕಲ್ಲು ತಂದು ಜೋಡಣಾ ಕೂಡ ಮಾಡಿಲ್ಲ. ಒಂದೇ ಮೂಲ ಬೆಟ್ಟದಲ್ಲಿ ಕೊರೆದು ನಿರ್ಮಾಣ ಮಾಡೋದಕ್ಕೆ ನಾವು ಗುಹಾಂತರ ದೇವಾಲಯ ಮೊನಾಲಿಥಿಕಲ್ ರಾಕೆಟ್ ಟೆಂಪಲ್ ಅಂತ ಕೂಡ ಕರಿತಾ ಇದ್ವಿ ಸರ್. ಇಲ್ಲಿ 4 ಗುಹಾಂತರ ದೇವಾಲಯ ಬರ್ತವೆ. 1ನೇದು ಶೈವ ಗುಹಾಲಯ, 2ನೇದು ವಿಷ್ಣು ಗುಹಾಲಯ, 3ನೇದು ಮಹಾವಿಷ್ಣುನಲ್ಲಿ, 4ನೇದು ಜೈನ ಗುಹಾಲಯ ಅಂತ ಸರ್. ಇವಾಗ ನಾವು ನೋಡ್ತಾ ಇರೋದು 1ನೇ ಗುಹಾಲಯ ಶೈವ ಗುಹಾಲಯ ಅಂತೇಳಿ ಶಿವನಿಗೆ ಸಂಬಂಧಪಟ್ಟಂತ ವಿಗ್ರಹ ನೋಡ್ತಾ ಇರೋದು ಸರ್. ಶೈವ ಗುಹಾಲಯ ಅಂತೇಳಿ ಶಿವನಿಗೆ ಸಂಬಂಧಪಟ್ಟಂತ ವಿಗ್ರಹ ನೋಡ್ತಾ ಇರೋದು ಸರ್. ತಮ್ಮದೊಂದು ಶಿವನ ಶಿಲಾ ವಿಗ್ರಹ ಕಾಣಿಸ್ತಾ ಇರೋದು ಸರ್. ಶಿವ ಡಾನ್ಸ್ ಮಾಡೋದು ನಟರಾಜ್ ಅಂತ ಕರಿತಾ ಇದ್ವಿ ಸರ್. ನಟರಾಜನ ವಿಗ್ರಹವನ್ನು ತಾವು ಬೇರೆ ಕಡೆ ಎಲ್ಲಾದ್ರೂ ನೋಡಿರ್ಬೋದು. ಕೈಗಳು ಎಷ್ಟಿರ್ಬೋದು, 4 ಇರ್ಬೋದು, 8 ಇರ್ಬೋದು, 10 ಇರ್ಬೋದು, 12. ಆದ್ರೆ ಇಲ್ಲಿ ಎಷ್ಟಿದೆ ನೋಡಿ, 18 ಕೈಗೆ ನಟರಾಜ ಅದನ್ನೇ. 18 ಕೈಗಳನ್ನ ಯಾಕೆ ನಿರ್ಮಾಣ ಮಾಡಿದಾನೆ? ಲೆಕ್ಕಕ್ಕೆ ಸರಿಯಾಗಿದ್ರೆ 20 ಆದ್ರೂ ಮಾಡ್ಬೇಕಾಗಿತ್ತಲ್ವಾ? ಯಾಕೆ ಮಾಡ್ಲಿಲ್ಲ ಅಂದ್ರೆ ಇಲ್ಲೊಂದು ವಿಶೇಷವಾದ ಕಾರಣ ಬರುತ್ತೆ. ಸೌತ್ ಇಂಡಿಯನ್ ಕ್ಲಾಸಿಕಲ್ ಡಾನ್ಸ್ ಭರತನಾಟ್ಯ ಅಂತೇಳಿ 2000 ವರ್ಷಗಳ ಹಿಂದೆ ದ ಬುಕ್ ಆಫ್ ಭರತನಾಟ್ಯ ಅಂತ ಭರತ ಮುನಿಯನ್ನು ಬುಕ್ನು ಕೂಡ ರಚನೆ ಮಾಡ್ತಾನೆ. ಅದರಲ್ಲಿ ಜಸ್ಟ್ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದಾಗ ಅಥವಾ 9 ಗುಣಾಕಾರ ಮಾಡಿದಾಗ 81 ನಾಟ್ಯ ಭಂಗಿಯನ್ನು ಈ ಒಂದೇ ವಿಗ್ರಹದಲ್ಲಿ ನಾವು ನೋಡ್ಬೋದು ಸರ್. ಉದಾಹರಣೆಗೆ ಕೆಲವೊಂದು ಮಾತನ್ನು ತೋರಿಸ್ತಾ ಇದ್ದೀನಿ ನೋಡಿ ಸರ್. ಬಲಗಡೆ 9 ಕೈ, ಎಡಗಡೆ ಕೂಡ 9 ಕೈ ನೋಡಿ. 1 2 3 4 5 6 7 8 9 ನೋಡಿ ಸರ್. ಬಲಗಡೆ 9 ಕೈಯಲ್ಲಿ ಯಾವ್ದ ಕೈನ ಆಯ್ಕೆ ಮಾಡ್ಕೋಣ. ಉದಾಹರಣೆಗೆ ಈ ಕೈನ. ಎಡಗಡೆ ಕೂಡ 9 ಕೈ ಸರ್. 1 2 3 4 5 6 7 8 9 ಸರ್. ಎಡಗಡೆಯಿಂದ 1 ಕೈನ ಆಯ್ಕೆ. ಉದಾಹರಣೆಗೆ ಈ ಕೈನ. 2ನೇ ಕೈನ ನೋಡಿ 16 ಕೈ ಇಲ್ಲ ಅಂತ ಒಂದ್ ಸ್ವಲ್ಪ ಹೊತ್ತು ಮತ್ ಬಿಡಿ. 2ನೇ ಕೈ ನೋಡಿ ಶಿವ ಯಾವ ರೀತಿ ಕಾಣಿಸ್ತಾ ಈ ತರ. ಇದಕ್ಕೆ ಗಜ ಹಸ್ತ ಮುದ್ರ ಅಂತೀವಿ. ಗಜ ಅಂದ್ರೆ ಆನೆ, ಹಸ್ತ ಅಂದ್ರೆ ಆನೆ ಸೊಂಡಿಲಾಗಿ ಬರುವಂತ. ಈ ಕೈನ ಪ್ರತ್ಯೇಕವಾಗಿ ಇರಿಸ್ಕೊಂಡು ತೆಗೆದುಕೊಂಡು ಒಂದೊಂದು ಕೈಗೆ ಜೋಡಣಾ ಮಾಡ್ತಾ ಹೋದಾಗ ಒಂದೊಂದು ನಾಟ್ಯ ಭಂಗಿಯನ್ನು ಕೂಡ ನಾವು ಕಾಣ್ತಾ ಇರೋದು. ಈ ಕೈಯಿಂದ ಈ ಕೈ ಜೋಡಣಾ ಮಾಡಿ ಈ ತರ ಮುಷ್ಟಿ ಮುದ್ರಾ ಅಂತೀವಿ ಸರ್. ಢಮರು ಮುದ್ರಾ ಅಂತ ಬರುತ್ತೆ, ಚಿನ್ನ ಮುದ್ರಾ ಅಂತ ಟೀಚಿಂಗ್, ಬ್ಲೆಸ್ಸಿಂಗ್ ಮುದ್ರಾ ಅಂತ ಬರುತ್ತೆ, ವರದ ಮುದ್ರಾ, ಅಭಯ ಮುದ್ರಾ ಅಂತ ಬರುತ್ತೆ, ಕಟಕ ಮುದ್ರಾ ಅಂತ ಬರುತ್ತೆ. ಈ ಕೈಯಿಂದ ಮತ್ತೊಂದು ಕೈ ಜೋಡಣಾ ಮಾಡಿ ಈ ತರಕ್ಕೆ ಮಯೂರ ಮುದ್ರಾ ಅಂತೀವಿ ಸರ್. ಮಯೂರ ಅಂದ್ರೆ ನವಿಲು ತನ್ನ ಗರೆಯನ್ನು ಬಿಚ್ಚಾಡೋದಕ್ಕೆ ಮಯೂರ ಮುದ್ರಾ. ಜಸ್ಟ್ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದಾಗ 9 ಗುಣಾಕಾರ ಮಾಡಿದಾಗ 81 ನಾಟ್ಯ ಭಂಗಿನ ಒಂದೇ ವಿಗ್ರಹದಲ್ಲಿ ನಾವು ನೋಡ್ಬೋದು ಸರ್. ಇಂಥ ಒಂದು ವಿಗ್ರಹವನ್ನು ನೋಡ್ಬೇಕಾತಂದ್ರೆ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ಅಷ್ಟೇ ಅಲ್ಲ, ಇಡೀ ಪ್ರಪಂಚನ ತಾವು ಪ್ರವಾಸ ಮಾಡಿ ಬಂದ್ರೆ 18 ಕೈ ನಟರ ನಮ್ಗೆ ನೋಡ್ಲಿಕ್ಕೆ ಎಲ್ಲೇ ಸಿಗೋದಿಲ್ಲ. ಬಾದಾಮಿ 1ನೇ ಗೃಹದಲ್ಲಿ ಮಾತ್ರ ನಾವು ಕಾಣ್ತೇವೆ. ಜಗತ್ ಏಕೈಕ ಶಿವನ ಶಿಲಾ ವಿಗ್ರಹ ಸರ್. ಅದೇ ರೀತಿಯಾಗಿ ಶಿವನ ವಾಹನ ನಂದಿ ಕೂಡ ಇದೆ. ಶಿವನ ಮಗ ಗಣೇಶ ಕೂಡ ಇದ್ದಾನೆ. ಶಿವ ಡಾನ್ಸ್ ಮಾಡ್ಕೊಂಡು ತಾನು ಡಾನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ನಾಟ್ಯ ಗಣೇಶ ಅಂತೇಳಿ. ಆ ಕಡೆ ಶಿವನ ಸಹಾಯಕ ಮೃದಂಗ ಬರ್ತಾ ಇದ್ದಾನೆ, ಆತನ ಹೆಸರು ತಂಡು ಅಂತೇಳಿ. ಶಿವನಿಗೆ 108 ಹೆಸರು, ಆತನ ಒಂದು ಹೆಸರು ಬಂತು ಶಿವರುದ್ರ ತಾಂಡವ ನೃತ್ಯ. ಶಿವ ಯಾವಾಗ ಡಾನ್ಸ್ ಮಾಡ್ತಾನೆ? 2 ಸಂದರ್ಭದಲ್ಲಿ ಡಾನ್ಸ್ ಮಾಡ್ತಾರೆ. ಕೋಪ ಹೆಚ್ಚಾದಾಗ ಡಾನ್ಸ್ ಮಾಡಿ ರುದ್ರ ತಾಂಡವ ಅಂತ ಕರಿತಾ ಇದ್ವಿ. ಸಂತೋಷ ಹೆಚ್ಚಾದಾಗ ಡಾನ್ಸ್ ಮಾಡಿ ಲಲಿತಾ ತಾಂಡವ, ಸಂಧ್ಯಾ ತಾಂಡವ. ಇದು ಲಲಿತಾ ತಾಂಡವಾಗಿದೆ ಸರ್. ಅದೇ ರೀತಿಯಾಗಿ ಇದೊಂದು ಚಿಕ್ಕದಾದ ಉಪಗುಹೆ.
ಪಾರ್ವತಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ಶಕ್ತಿಯನ್ನು ತಾಳ್ಕೊಂಡು ರಾಕ್ಷಸ ರೂಪದಲ್ಲಿ ಅಂತ ಕೋಣವನ್ನು ಆಸನ ಮಾಡ್ತಾರೆ ಮಹಿಷಾಸುರ ಮರ್ದಿನಿ ಅಂತ ಸರ್. ಕಾಳಿ, ಚಾಮುಂಡಿ, ದುರ್ಗಾ ಅನ್ಸೋದಿ ಮೆನಿ ಇದು ಮಹಿಷಾಸುರ ಮರ್ದಿನಿ ಸರ್. ಮಹಿಷ ಅಂದ್ರೆ ಬಫೆಲ್ ಕಿಲ್ಲಿಂಗ್ ಮಾಡ್ತಾರೆ ಸರ್. ಮಹಿಷಾಸುರ ಮರ್ದಿನಿ ಸರ್. ಈ ಕಡೆ ವಾತಾಪಿ ಗಣಪತಿ ಸಿಂಪಲ್ ಗಣೇಶ ಇದಾನೆ ಸರ್. ಈ ಕಡೆ ಕಾರ್ತಿಕತ ಸುಬ್ರಹ್ಮಣ್ಯ, ಆತನ ವಾಹನ ನವಿಲ್ ಕೂಡ ಆಗಿದೆ ಸರ್. ನಮ್ಮ ಕರ್ನಾಟಕ ಸಂಗೀತವನ್ನು ಪ್ರಾರಂಭ ಮಾಡ್ಬೇಕಂದ್ರೆ ವಾತಾಪಿ ಗಣಪತಿ ಶ್ಲೋಕನ ಸ್ಮರಣೆ ಮಾಡ್ತಾ ಇದ್ದೆ ಸರ್. ಇದೇ ವಾತಾಪಿ ಗಣೇಶ. ಒರಿಜಿನಲ್ ಗಣೇಶ ತಂಜಾವೂರ್ ತಮಿಳ್ನಾಡು ಮ್ಯೂಸಿಯಂ ನಲ್ಲಿ ಹೋಗ್ತಿದ್ದಾರೆ ಅಂತ ಹೇಳ್ತಾರೆ ಸರ್. ಇದಕ್ಕೆ ವಾತಾಪಿ ಗಣೇಶ ಅಂತ ಕೂಡ ಕರಿತಾ ಇದ್ವಿ ಸರ್. ನಾರೇಶ್ವರ, ಅರ್ಧ ನಟಿ ನಟೇಶ್ವರ, ಅರ್ಧ ಭಾಗ ಶಿವ ಇದ್ದಾನೆ, ಅರ್ಧ ಭಾಗ ಪಾರ್ವತಿ ಇದ್ದಾಳೆ. ಶಿವ ಮತ್ತು ಪಾರ್ವತಿ ಅಂತ ಹೇಳಿ ಯಾವ ಗುರ್ಸೋದಂದ್ರೆ ಶಿವನ ಕೈಯಲ್ಲಿ ಪರಶುರಾಮ ಕೊಡ್ಲಿದೆ, ಮಂಡಲದಲ್ಲಿ ನಾಗಮಂಡಲ, ಜಟಮೂಲದಲ್ಲಿ ಗಂಗೆ ಮತ್ತು ಅರ್ಧ ಚಂದ್ರ. ಈ ರೀತಿಯಾಗಿ ನಾವು ಅರ್ಧ ಭಾಗ ಶಿವ ಅಂತ ಹೇಳಿ ಗುರುತಿಸಬಹುದು. ಇಲ್ಲಿ ನೋಡಿ ಪಾರ್ವತಿ ಅಂತ ಹೇಳಿ ಯಾವ ಗುರ್ಸೋದಂದ್ರೆ ಅರ್ಧ ಕಿರೀಟ ಇದೆ, ಕೈಯಲ್ಲಿ ಪುಷ್ಪ ಕಮಲ, ಚೆಸ್ಟ್ ಉಂಟು, ಬಳೆಗಳುಂಟು, ಸೊಂಟದಲ್ಲಿ ಸೊಂಟ ಪಟ್ಟಿ, ಕಾಲಲ್ಲಿ ಕಾಲ್ಗೆಜ್ಜೆ ಇದೆ. ಈ ರೀತಿಯಾಗಿ ನಾವು ಅರ್ಧ ಭಾಗ ಪಾರ್ವತಿ ಅಂತ ಗುರುತಿಸಬಹುದು. ಅರ್ಧ ನಾರೇಶ್ವರ, ಅರ್ಧ ನಟಿ ನಟೇಶ್ವರ. ಇಂಥ ಒಂದು ವಿಗ್ರಹವನ್ನು 6ನೇ ಶತಮಾನದಲ್ಲಿ ಯಾಕೆ ನಿರ್ಮಾಣ ಮಾಡಿರ್ಬೋದು? ಇಂಥ ವಿಗ್ರಹದಿಂದ ಏನ್ ತಿಳಿಸಲ್ಪಡೆ ಅಂದ್ರೆ 6ನೇ ಶತಮಾನದಲ್ಲಿ ಸಮಾಜದಲ್ಲಿ ಸ್ತ್ರೀಗಿಂತ ಪುರುಷ ಹೆಚ್ಚಲ, ಪುರುಷ ಸ್ತ್ರೀ ಹೆಚ್ಚಲ, ಸರಿ ಸಮ ಅಂತ ಹೇಳಬೇಕಾಗಿತ್ತು. ಅದಕ್ಕಾಗಿ ಇಂಥ ವಿಗ್ರಹದಿಂದ ಕೂಡ ತಿಳಿಸಲ್ಪಡಿದ್ದಾರೆ. ಇಲ್ಲೊಂದು ದಂತಕಥೆ ಕೂಡ ಬರುತ್ತೆ. ಆ ದಂತಕಥೆಗೆ ನಾಯಕ ಆ ಕಡೆ ನೋಡಿ ಭೃಂಗ ಮಹರ್ಷಿ ಅಂತ ಹೇಳಿ. ನೋಡಿ ತಾವು ಭಗೀರಥ ಅಂತ ಕೇಳಿರ್ಬೋದು ಉದಾಹರಣೆಗೆ, ಅಥವಾ ವಿಶ್ವಾಮಿತ್ರ ಅಂತ ಕೇಳಿರ್ಬೋದು. ಅದೇ ರೀತಿಯಾಗಿ ಈತ ಭೃಂಗ ಮಹರ್ಷಿ ಇದ್ದಾನೆ. ಶಿವನ ಪರಮ ಭಕ್ತನಾಗಿರ್ತಾನೆ. ಶಿವನಿಗೆ ಮಾತ್ರ ಆರಾಧನೆ ಮಾಡ್ತಾನೆ. ಯಾವುದೇ ಸಮಯದಲ್ಲಿ ಪಾರ್ವತಿನ ಆರಾಧನೆ ಮಾಡ್ತಾ ಇಲ್ಲ. ಒಂದ್ಸಲ ದೇವಾನುದೇವತೆ ಕುಳಿತುಕೊಂಡಾಗ ಶಿವನಿಗೆ ಮಾತ್ರ ಪೂಜೆ ಮಾಡ್ಕೊಂಡು ವಾಪಸ್ ಹೋಗ್ತಾನೆ. ಪಾರ್ವತಿ ಮಾಡ್ತಾನೆ ಯಾವುದೇ ಸಮಯದಲ್ಲಿ ಆ ಭಕ್ತನ ಕಡೆಯಿಂದ ನಾನು ಆರಾಧನೆ ಮಾಡಿಸ್ಕೊಳ್ಳೇಬೇಕಂತೇಳಿ ಹಠವನ್ನು ತೊಟ್ಟು ಶಿವನಲ್ಲಿ ಕೇಳ್ತಾಳೆ. ನಾನು ನಿನ್ನ ಅರ್ಧಾಂಗಿನಿ, ನಿನ್ನ ಭಾಗದಲ್ಲಿ ಅರ್ಧ ಭಾಗ ಕೊಡು, ಆ ಭಕ್ತನ ಕಡೆಯಿಂದ ನಾನು ಆರಾಧನೆ ಮಾಡಿಸ್ಕೊಳ್ಳೇಬೇಕಂತೇಳಿ ಅರ್ಧ ನಾರ್ಸೋತನು ತಾತಾಳೆ. ಆ ಭಕ್ತನಿಗೆ ಗೊತ್ತಾಗತ್ತೆ ಶಿವನಲ್ಲಿ ಅರ್ಧ ಭಾಗ ಪಾರ್ವತಿ ಕೂಡ ಇದೆ. ಅವನೇನ್ ಮಾಡ್ತಾನೆ, ಒಂದು ಸ್ವಯಂ ತಪಸ್ಸಾ ಶಕ್ತಿಯಿಂದ ಭೃಂಗಿ ಆಗ್ತಾನೆ. ಭೃಂಗಿ ಅಂತ ಹೇಳ್ತೀವಿ. ಶಿವನ ಹೊಂಗದ ಮೊದಲ ನಾಭಿಯಿಂದ ದಾರಿಯನ್ನು ಮಾಡಿ ಶಿವನಿಗೆ ಮಾತ್ರ ಪೂಜೆ ಮಾಡ್ಕೊಂಡು ವಾಪಸ್ ಹೋಗ್ತಾನೆ. ಪಾರ್ವತಿ ಮಾಡ್ತಾಳೆ ಯಾವುದೇ ಸಮಯದಲ್ಲಿ ಆ ಭಕ್ತನ ಕಡೆಯಿಂದ ನಾನು ಆರಾಧನೆ ಮಾಡಿಸ್ಕೊಳ್ಬೇಕಂತೇಳಿ ಅರ್ಧ ನಾರ್ಸೋತನು ತಾಳ್ತಾಳೆ. ಒಂದು ಶಿವನ ಹೊಂಗದ ಮೊದಲ ನಾಭಿಯಿಂದ ದಾರಿಯನ್ನು ಮಾಡಿ ಶಿವನಿಗೆ ಮಾತ್ರ ಪೂಜೆ ಮಾಡ್ಕೊಂಡು ವಾಪಸ್ ಹೋಗ್ತಾನೆ. ಪಾರ್ವತಿ ಅಂತ ಇಷ್ಟ ಅದನ್ನ ಆರಾಧನೆ ಮಾಡ್ತಾ ಇಲ್ಲ, ನನ್ನೇನೋ ತಿರಸ್ಕರ್ತೆ. ಇಲ್ಲೊಂದು ವೈಜ್ಞಾನಿಕ ಕಾರಣ, ಇಂಡಿಯನ್ ಸೈಂಟಿಫಿಕ್ ರೀಸನ್. ಬೋನ್ಸ್ ಮಾತ್ರ ತಂದೆಯಿಂದ ಬಂದಿದ್ದು, ರಕ್ತ ಮತ್ತು ಮಾಂಸ ತಾಯಿಯಿಂದ ಬಂದಿದ್ದು ಅಂತಾಳೆ. ಪಾರ್ವತಿ ಏನ್ ಮಾಡ್ತಾಳೆ, ನನ್ನನ್ನು ಆರಾಧನೆ ಮಾಡ್ತಾ ಇಲ್ಲ, ನಿನ್ನ ದೇಹದಲ್ಲಿರುವಂತ ರಕ್ತ ಮತ್ತು ಮಾಂಸ ನಾಶಕ್ಕೆ ಹೋಗ್ಲಿ ಅಂತೇಳಿ ಕೋಪದಿಂದ ಶಾಪವನ್ನು ಕೊಡ್ತಾಳೆ. ಅಷ್ಟೇ ಸ್ಕೆಲೆಟನ್ ಆಗಿ ಒಂಟಿಗಲ್ಲಿ ತಪಸ್ಸು ಹೇಳ್ತಾನೆ. ನಾವು ಸೈನ್ಸ್ ಮಾಡ್ತಾ ಇದ್ರೆ ಎನಾಟಮಿ ಅಂತ ಸಬ್ಜೆಕ್ಟ್ ಬರ್ತಾ ಇದೆ, ಅಂಗರಚನಾ ಶಾಸ್ತ್ರ. ಎನಾಟಮಿ ಸಬ್ಜೆಕ್ಟ್ ಬರ್ತಾ ಇದೆ. MBBS BMS ಮಾಡಿದ್ರೆ ಎನಾಟಮಿ ನಾವು ಸ್ಟಡಿ ಮಾಡಿದ್ರೆ ಈ ಬೋನ್ಸ್ ಬಗ್ಗೆ ಕೂಡ ನಾವು ಗುರುತಿಸಬಹುದು ಅಥವಾ ಗಮನಿಸಬಹುದು. ನೋಡಿ ಎಲ್ಬೋ, ಜಾಯಿಂಟ್ ಎಲ್ಬೋ, ಸೈಂಟಿಫಿಕ್ ರೀಸನ್, ಮೈಥಾಲಜಿ, ಆರ್ಕಿಟೆಕ್ಚರ್ ಕೂಡ 6ನೇ ಶತಮಾನದಲ್ಲಿ ಗೊತ್ತಿತ್ತು ಅಂತ ಹೇಳಿ ಇಂಥ ವಿಗ್ರಹದಿಂದ ಕೂಡ ತಿಳಿಸಲ್ಪಟ್ಟಿದ್ದಾರೆ. ಅದೇ ರೀತಿಯಾಗಿ ನೋಡಿ ಶಿವನ ವಾಹನ ನಂದಿ ಕೂಡ ಇದೆ. ಪಾರ್ವತಿಯ ಸೇವಕಿ ಅಥವಾ ದಾಸಿ ಅಂತಾಳೆ. ಇವಳೊಂದು ವೇಷಭೂಷಣ ನೋಡಿ. ಉದಾಹರಣೆಗೆ ಈಗಿನ ಕಾಲದಲ್ಲಿ ಮಹಿಳೆಯರು ಬಿಡಿ ಚೂಡಿ ಅಂತ ಹೊಡ್ತಾರೆ ನೋಡಿ, ಇದು ಲಾಂಗ್ ಮಿಡಿ ಆಗಿದೆ. ಜ್ಯುವೆಲರ್ಸ್ ಬಾಕ್ಸ್ ಇದೆ, ಮೇಕಪ್ ಬಾಕ್ಸ್. ಇಂಥ ವಿಗ್ರಹದಿಂದ ಏನ್ ತಿಳಿಸಲ್ಪಡೆ ಅಂದ್ರೆ 6ನೇ ಶತಮಾನದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಗೌರವವನ್ನು ಕೊಡ್ತಾ ಇದ್ರು ಅಂತ ಹೇಳಿ ಇಂಥ ವಿಗ್ರಹದಿಂದ ಕೂಡ ತಿಳಿಸಲ್ಪಡಿದ್ದಾರೆ. ಅದೇ ರೀತಿಯಾಗಿ ನೋಡಿ ಆ ಕಡೆ ನೋಡಿ ಗಂಧರ್ವ ದಂಪತಿ ಅಪ್ಸರ ಅಂತ ಕೂಡ ಕರಿತಾ ಇದ್ವಿ. ಕೈಯಲ್ಲಿ ಹೂವಿನ ಮಾಲೆ ಹಿಡ್ಕೊಂಡು ಆಕಾಶದಲ್ಲಿ ಮುಗಿಲಂಗಿನಂತ ಹಾಗೆ ಹಾರಾಡ್ತಾ ಇರ್ತಾರೆ ಸರ್. ಅರ್ಧ ನಾರೀಶ್ವರ ಸರ್. ಇಲ್ಲಿ ನೋಡಿ ಸರ್, ಈ ಕಡೆ ಮತ್ತು ಈ ಕಡೆ ಪ್ರಾಣಿ ಮುಖ ಕಾಣಿಸ್ತಾ ಇದೆ ನೋಡಿ. ಮುಖ ಬೇರೆ, ಹೊಟ್ಟೆ ಬೇರೆ, ಕಾಲುಗಳು ಬೇರೆ ಕಾಣಿಸ್ತಾ. 3-4 ಪ್ರಾಣಿಗಳನ್ನು ಮಿಕ್ಸ್ ಮಾಡಿ ನಿರ್ಮಾಣ ಮಾಡೋದಕ್ಕೆ ಕಾಲ್ಪನಿಕ ಪ್ರಾಣಿ, ಇಮ್ಯಾಜಿನರಿ ಅನಿಮಲ್ಸ್, ಯಾಳಿ ಅಂತ ಕೂಡ ಕರಿತಾ ಇದೆ ಸರ್. ಇಂತಹದ್ದೇ ನಿಖರವಾದ ಪ್ರಾಣಿತೆ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಮೇಲ್ಗಡೆ ನೋಡಿ ಅರಳಿದ ಕಮಲ ಇದೆ, 6ನೇ ಶತಮಾನ. ಅರಳಿದ ಕಮಲ, ಸ್ವಾಸ್ತಿಕು, ಗಂಧರ್ವ ದಂಪತಿ ನಮ್ಮ ಹಿಂದೂ ದೇವಾಲಯದ ಶುಭ ಸಂಕೇತಗಳು ಅಂತ ಕೂಡ ಹೇಳ್ಬೋದು ಸರ್. ಇಲ್ಲೆಲ್ಲ ಗಿರ್ಜಾ ಕಲ್ಯಾಣ, ಶಿವ ಪಾರ್ವತಿ ಮ್ಯಾರೇಜ್ ಆಗ್ತಾ ಇದೆ ಸರ್. ಈ ಕಡೆ ಎಲ್ಲ ನೋಡಿ ಸಬ್ಬಾಸ್ ಇದೆ ಸರ್. ಅರ್ಧ ದೇಹ ಮಾನವದ ಆದಿಶೇಷ ನಾಗರಾಜ ಸರ್. ಅರ್ಧ ದೇಹ ಮಾನವಂತೆ, ಅರ್ಧ ದೇಹ ಹಾವಿನ ಸರ್. ಇಲ್ಲಿ ವಿದ್ಯಾಧರಿ ಅಂತ ಹೇಳಿ ಸರ್. ಹ್ಯಾಪಿ ಕಪಲ್ಸ್ ಇದ್ದಾರೆ ನೋಡಿ ಸರ್. ಅಪ್ಸರ್ ಇಲ್ಲಿ ನೋಡಿ ಸರ್, ಮುಖ್ಯವಾಗಿ 5 ಮೆಟ್ಲಿಂದ ಹಿಡ್ಕೊಂಡು ಆ ಗರ್ಭದಲ್ಲಿ ಶಿವಲಿಂಗ ಇದ್ದಾನೆ. ಆ ಶಿವಲಿಂಗದವರೆಗೆ ಒಂದೇ ಮೂಲ ಬೆಟ್ಟದಲ್ಲಿ ಕೊರೆದು ನಿರ್ಮಾಣ ಮಾಡೋದಕ್ಕೆ ನಾವು ಗುಹಾಂತರ ದೇವಲತ ಮೊನೋಲಿಥಿಕಲ್ ರಾಕೆಟ್ ಟೆಂಪಲ್ ಅಂತ ಕೂಡ ಕರಿತಾ ಇದ್ವಿ ಸರ್. ಯಾವುದು ಹೊರಗಿಂದ ಕಲ್ಲು ತಂದು ಜೋಡಣೆ ಕೂಡ ಮಾಡಿಲ್ಲ ಸರ್. ಯಾವುದೇ ದೇವಾಲಯ ನಾವು ನಿರ್ಮಾಣ ಮಾಡ್ಬೇಕಂತ ಸರ್ ಅಥವಾ ತಿಳಿಬೇಕಂತ ಸರ್ 3 ವಿಭಾಗನ ಕೂಡ ನಾವು ಕಾಣ್ತಾ ಇದೀವಿ. ಮುಖ ಮಂಟಪ, ಸಭಾ ಮಂಟಪ, ಗರ್ಭಗೃಹ ಸರ್. ಒಳಗಡೆ ಶಿವಲಿಂಗ ಇದೆ, ಪೂಜಾ ಆಗಲ್ಲ. ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಪೂಜಾ ಮಾಡಿಸ್ಲಿಕ್ಕೆ ಕೊಡೋದಿಲ್ಲ. ಭಿನ್ನವಾಗಿದ್ರೆ ಪೂಜಾ ಮಾಡಲ್ಲ ಸರ್ ಸಂಪ್ರದಾಯದಿಂದ ಸರ್. ಅದೇ ರೀತಿಯಾಗಿ ಈ ಒಂದು ಶಿಲೆ ಮರಳು ಮಿಶ್ರಿತವಾದಂತ ಶಿಲೆ ಅಥವಾ ರೂಪಾಂತರಿತ ಅಂತ ಕರಿತಾ ಇದ್ವಿ ಸರ್. ಸೈನ್ಸ್ ಸ್ಟೋನ್, ಸೆಡಿಮೆಂಟರಿ ರಾಕ್ ಸರ್.
ನೋಡಿ ಸಭಾಮಂಡಪದಲ್ಲಿ ನಂದಿ ವಿಗ್ರಹ ಇದೆ ಸರ್. ಇದು ಹೊರಗಡೆ ಸಿಕ್ಕಿದ್ದು 1958ರಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ತಂದಿಟ್ಟಿದ್ದಾರೆ. ಅದಕ್ಕೆ ಯಾರು ನಾಶ ಮಾಡಿದ್ರೆ ಹೇಳಲಿಕ್ಕೆ ನಿಖರದ ಆಧಾರವೂ ದೊರಕಿಲ್ಲ. ಬ್ಯಾಡ್ ಕ್ಯಾರೆಕ್ಟರ್ ಪೀಪಲ್ಸ್ ಮಾಡಿರ್ಬೋದು, ಮುಸ್ಲಿಮರ ದಾಳಿಗಳಿಂದಾಗಿರೋದು ಹೇಳಲಿಕ್ಕೆ ನಿಖರದ ಆಧಾರವೂ ದೊರಕಿಲ್ಲ. ಅದ್ರ ತೆಗಿ ಕಂಬಳಿ ನೋಡಿ ಸರ್, ಇವೆಲ್ಲ ಸಪೋರ್ಟ್ ಆಗಿಲ್ಲ. ಇವನ್ನೆಲ್ಲ ತೆಗೆದ್ಬಿಟ್ರೆ ಮೇಲಿಂದ ಏನೋ ಬೀಳೋದಿಲ್ಲ. ಇವಕ್ಕೆಲ್ಲ ನಾವು ಅಲಂಕೃತವಾದಂತ ಕಂಬಳ ಕೂಡ ಕತ್ತಾ ಇದ್ವಿ. ಇಲ್ಲಿ ನೋಡಿ ಜ್ಯುವೆಲ್ಸ್ ತರ ಬರ್ತಾ ಇದೆ, ಫ್ಲವರ್ಸ್ ತರ ಬರ್ತಾ ಇದೆ. ಇಲ್ಕಲ್ದಡೆ ಸೀರೆ ಅಂತ ಫೇಮಸ್ ಆಗುತ್ತೆ. ಇದನ್ನೆಲ್ಲ ಡಿಸೈನ್ಸ್ ನೋಡ್ಕೊಂಡು ಹೋಗಿ ಮನೆಯಲ್ಲಿ ತುಂಬಾ ಜನ ನೇಯ್ತಾ ಇದ್ರೆ ಇಲ್ಕಲ್ದಡೆ ಸೀರೆ ಫೇಮಸ್ ಆಗುತ್ತೆ. ಅದಕ್ಕೆಲ್ಲ ಬಾರ್ಡರ್ ಪಲ್ಲು ಡಿಸೈನ್ಸ್ ಎಲ್ಲ ನೇಯ್ತಾ ಇದ್ದಾರೆ. ಇಲ್ಕಲ್ದಡೆ ಸೀರೆ ಫೇಮಸ್ ಆಗುತ್ತೆ. ನಾವು ಬಾದಾಮಿ ಚಾಲುಕ್ಯರಲ್ಲಿ 90% ಪಿಲ್ಲರ್ಸ್ ಸ್ಕ್ವೇರ್ ಬರುತ್ತೆ, ಓನ್ಲಿ 10% ಸರ್ಕಲ್ ಇರುತ್ತೆ. ನೋಡಿ ರೌಂಡ್ ಶೇಪ್ ಕಾಣಿಸ್ತಾ ಇದೆ, 70% ಸ್ಕ್ವೇರ್ ಇದೆ. ಸೌತ್ ಇಂಡಿಯನ್ ಸ್ಟೈಲ್, ನಾರ್ತ್ ದಕ್ಷಿಣ ದ್ರಾವಿಡ ಶೈಲಿ, ಉತ್ತರ ನಾಗರ ಶೈಲಿ ಎರಡೂ ಸೇರ್ಬಿಟ್ಟು ಇಲ್ಲಿ ಕೆಲಸ ಮಾಡೋದು ಸರ್. ಆರ್ಕಿಟೆಕ್ಚರ್ ಕೂಡ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಿಂದ ಕೂಡ ಬಂದು ಇಲ್ಲೆಲ್ಲ ಕೆಲಸ ಮಾಡವ್ರೆ ಅಂತ ಹೇಳ್ಬೋದು ಸರ್. ಕಾಣಿಸ್ತಾ ಇದೆ ನೋಡಿ, ಹರಿಹರ ವಿಗ್ರಹ ಇದೆ. ಹರಿಹರ ಅರ್ಧ ಭಾಗ ಶಿವ ಇದ್ದಾನೆ, ಅರ್ಧ ಭಾಗ ವಿಷ್ಣು ಇದ್ದಾನೆ. ಶಿವ ಮತ್ತು ವಿಷ್ಣು ಅಂತೇಳಿ ಯಾವ ಗುರ್ಸೋದಂದ್ರೆ ಶಿವನ ಕೈಯಲ್ಲಿ ಪರಶುರಾಮ ಕೊಡ್ಲಿದೆ, ಮಂಡಲದಲ್ಲಿ ನಾಗಮಂಡಲ, ಜಟಮೂಡದಲ್ಲಿ ಗಂಗೆ ಮತ್ತು ಅರ್ಧ ಚಂದ್ರ ನಾಗ ತೋಳ್ಬಂದಿ. ಈ ರೀತಿಯಾಗಿ ನಾವು ಅರ್ಧ ಭಾಗ ಶಿವ ಅಂತೇಳಿ ಗುರುತಿಸಬಹುದು. ಅರ್ಧ ಭಾಗನ ವಿಷ್ಣು ಅಂತೇಳಿ ಯಾವ್ದು ನಂಗೆ ಅರ್ಧ ಕಿರೀಟ ಇದೆ, ಕೈಯಲ್ಲಿ ಮ್ಯೂಸಿಷಿಯನ್ ಇನ್ಸ್ಟ್ರೂಮೆಂಟ್ ಶಂಕು ಇದೆ, ಡೈಮಂಡ್ ಇದೆ, ನೋಡಿ ವಜ್ರ ತೋಳ್ಬಂದಿ, ಜನಿವಾರ ಇದೆ. ಈ ರೀತಿಯಾಗಿ ನಾವು ಅರ್ಧ ಭಾಗ ವಿಷ್ಣು ಅಂತೇಳಿ ಗುರುತಿಸಬಹುದು. ಹರಿಹರ, ಹರ ಅಂದ್ರೆ ಶಿವ, ಹರಿ ಅಂದ್ರೆ ವಿಷ್ಣು. ಇಂಥ ಒಂದು ವಿಗ್ರಹವನ್ನು 6ನೇ ಶತಮಾನದಲ್ಲಿ ಯಾಕೆ ನಿರ್ಮಾಣ ಮಾಡಿರ್ಬೋದು? ಇಂಥ ವಿಗ್ರಹದಿಂದ ಏನ್ ತಿಳಿಸಲ್ಪಡೆ ಅಂದ್ರೆ 6ನೇ ಶತಮಾನದಲ್ಲಿ ಮೂಲತಃ ಬಾದಾಮಿ ಚಾಲುಕ್ಯರು ವೈಷ್ಣವರಾಗಿದ್ರು, ವಿಷ್ಣುನ ಆರಾಧಕನಾದ್ರು. ನಂತರ ಅವರು ಶೈವರಾದ್ರು, ಶಿವನ ಆರಾಧಕನಾದ್ರು. ಅವರಲ್ಲಿ ಒಂದು ಕಲಾ ಉಂಟಾತಂತೆ, ಶೈವರಚ್ಚು ವೈಷ್ಣವಚ್ಚು ಅಂತೇಳಿ. ನಮ್ಮ ಅಣ್ಣ ಬಸವಣ್ಣ ಹೇಳ್ತಾರೆ ನೋಡಿ, 12ನೇ ಶತಮಾನದಲ್ಲಿ ದೇವನೊಬ್ಬನೇ ನಾಮ ಹಲ್ಲವ ಅಂತೇಳಿ. ಅವ್ರು ಹೇಳೋಕ್ಕಿಂತ ಪೂರ್ವದಲ್ಲಿ 6ನೇ ಶತಮಾನದಲ್ಲಿ ದೇವನೊಬ್ಬನೇ ಅಂತೇಳಿ ಇಂಥ ವಿಗ್ರಹದಿಂದ ಕೂಡ ತಿಳಿಸಲ್ಪಟ್ಟಿದ್ದು ಸರ್. ಇಲ್ಲಿ ನೋಡಿ, ಶಿವನ ಹೆಂಡತಿ ಪಾರ್ವತಿ, ಶಿವನ ವಾಹನ ಮಾನಸದಲ್ಲಿ ನಂದಿ ಕೂಡ ಇದೆ. ವಿಷ್ಣುನ ಹೆಂಡತಿ ಲಕ್ಷ್ಮಿ ಇದ್ದಾಳೆ, ವಿಷ್ಣುನ ವಾಹನ ಮಾನಸದಲ್ಲಿ ಗರುಡ ಇದೆ. ಗರುಡ ಆಗೋಕ್ಕಿಂತ ಪೂರ್ವದಲ್ಲಿ ವಿಷ್ಣುನ ವಾಹನ ಆನೆ ಕೂಡ ಆಗಿತ್ತಂತೆ. ಅವ್ರ ವಾಹನಗಳಲ್ಲಿ ಕೂಡ ಒಂದೇ ಅಂತ ತೋರಿಸ್ಬಿಡೆ ಸರ್. ನಾವ್ ಇಲ್ಲಿ ನೋಡ್ತಾ ಇದ್ವಿ ನೋಡಿ, ಇಂಗ್ಲಿಷ್ ನಲ್ಲಿ ಹೇಳ್ತಾರೆ GOD ಗಾಡ್. ಜಿ ಅಂದ್ರೆ ಜನರೇಟರ್, O ಅಂದ್ರೆ ಆರ್ಗನೈಸರ್, D ಅಂದ್ರೆ ಡಿಸ್ಟ್ರಾಯರ್. ಬ್ರಹ್ಮ, ವಿಷ್ಣು, ಮಹೇಶ್ವರ ಮುಖ್ಯವಾಗಿ 3 ದೇವರು 6ನೇ ಶತಮಾನದಲ್ಲಿ ದೇವನೊಬ್ಬನೇ ಅಂತೇಳಿ ಇಂಥ ವಿಗ್ರಹದಿಂದ ಕೂಡ ತಿಳಿಸಲ್ಪಡೆ. ಅದಂತೆ ಸ್ವಲ್ಪ ಕಡಿಮೆ ನೋಡಿ, ನಂದಿ ಮೇಲೆ ಶಿವ ಪಾರ್ವತಿ ಕೂತಿದ್ದಾರೆ. ಬರೀ ಪಾರ್ವತಿ ಒಂದೊಂದು ಸ್ಟೈಲ್ ನೋಡಿ. ಇವಾಗಿನ ಕಾಲದಲ್ಲಿ ಬೈಕ್ ಮೇಲೆ ಲೇಡೀಸ್ ಕೊಡ್ತಾರೆ ನೋಡಿ, ಬೋತ್ ಲೆಗ್ ಒನ್ ಸೈಡ್ ಅಂತ ಹೇಳಿ. ಒಂದ್ ಕೈ ನೋಡಿ ಭುಜದ ಮೇಲೆ, ಇನ್ನೊಂದ್ ಕೈ ನೋಡಿ ಟೊಂಕದ ಮೇಲೆ ಇದೆ. ಅಂದ್ರೆ ಆಗಿನ ಕಾಲದಲ್ಲಿ ದೇವಾನು ದೇವತೆ ಅವ್ರ ವಾಹನಗಳ ಮೇಲೆ ಸವಾರ್ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ನಮ್ಮ ವಾಹನಗಳ ಮೇಲೆ ನಾವು ಸವಾರ್ ಮಾಡ್ತಿಲ್ಲ. ಇದು ಹೊಸದಲ್ಲ, ಓಲ್ಡ್ ಇಸ್ ಗೋಲ್ಡ್ ಅಂತೆ ನೋಡಿ. ಅವರು ಕಿರೀಟವನ್ನು ಧರಿಸಿದ್ದಾರೆ. ಇವಾಗಿನ ಕಾಲದಲ್ಲಿ ನಾವು ಹೆಲ್ಮೆಟ್ ಅನ್ನು ಧರಿಸ್ತಾ ಇದ್ದೀವಿ ಸರ್. ಮಹಿಳೆ ಹೇಗೆ ಕೊಡ್ತಾರೆ, ಸೀರೆ ಉಟ್ಟ ಮೇಲೆ ಹೇಗೆ ಕೊಡ್ತಾಳೆ, ಬೋತ್ ಲೆಗ್ ಒನ್ ಸೈಡ್ ಅಂತ ಹೇಳಿ ನೋಡಿ. ಈ ಗುಹೆ ನೋಡೋದಕ್ಕಿಂತ ಪೂರ್ವದಲ್ಲಿ ಶಿವನ ಸಂಕೇತ ತ್ರಿಶೂಲ ಇದೆ. ಈತ ಶೈವ ದ್ವಾರಪಾಲಕ, ಶಿವನ ದ್ವಾರಪಾಲಕ. ಇಲ್ಲಿ ನೋಡಿ, ಶಿವನ ವಾಹನ ನಂದಿ ಮತ್ತು ವಿಷ್ಣುವಿನ ವಾಹನ ಗುರುಪುಲಿ ಆನೆ ಆಗಿತ್ತು ಸರ್. ನೋಡಿ, ಶಿವನ ವಾಹನ ನಂದಿದೆ. ಮುಖ, ಕೋಡು, ಕಿವಿ ಎಲ್ಲ ಕಾಣಿಸ್ತದೆ. ಶಿವನ ವಾಹನ ನಂದಿ, ವಿಷ್ಣುವಿನ ವಾಹನ ಗುರುಪುಲಿ ಆನೆ ಆಗಿತ್ತು. ಆನೆ ಸೊಂಡಿಲು, ಆನೆದು ಎಲ್ಲ ಕಾಣಿಸ್ತದೆ. ಇಂಥ ವಿಗ್ರಹವನ್ನು ಮೊಟ್ಟ ಮೊದಲು 6ನೇ ಶತಮಾನದಲ್ಲಿ ಇಲ್ಲಿ ನಿರ್ಮಾಣ ಮಾಡಿ ನಂತರ ಪಟ್ಟದಕಲ್ಲು, ಬೇಲೂರು, ಹಳಗಡೆ, ಹಂಪಿಯಲ್ಲಿ ಕೂಡ ನಿರ್ಮಾಣ ಸರ್. ಅರ್ಲಿಯಸ್ಟ್ 6th century. ಇದಕ್ಕೆ ಶಿಲ್ಪ ಶಾಸ್ತ್ರದಲ್ಲಿ ಶಿಲ್ಪ ಶ್ರೇಯಸ್ ಅಂತ ಕೂಡ ಕರಿತಾ ಇದ್ವಿ. ಶ್ರೇಯಸ್ ಅಂದ್ರೆ ಜೋಡಣೆ ಮಾಡಿ, ಇದು ಸಾಂಸ್ಕೃತಿಕ ಅಭ್ಯಾಸ. ಒಂದೇ ಮೂಲ ಬೆಟ್ಟದಲ್ಲಿ ಕೊರೆದು ನಿರ್ಮಾಣ ಮಾಡಿದ್ದು, ಪ್ರತಿಷ್ಠಾಪನೆ ಮಾಡಿದ್ದಲ್ಲ ನೋಡಿ. ಪ್ರದಕ್ಷಿಣೆ ಹಾಕ್ಲಿಕ್ಕೆ ಜಾಗ ಎಲ್ಲ ಮೂಲ ಬೆಟ್ಟದಲ್ಲಿ ಕೊರೆದು ನಿರ್ಮಾಣ ಮಾಡಿದ್ದು. ಇವೆಲ್ಲ ಡೆಕೋರೇಟಿವ್ ಡೋರ್ ಅಂತ ಕೂಡ ಕರಿತಾ ಇದ್ವಿ. ಅಲಂಕೃತವಾದಂತ ಬಾಗಿಲು. ಈ ಒಂದು ಕಟ್ಟಿಗೆ ಅಟ್ಯಾಚ್ ಮಾಡ್ಬಿಟ್ಟು 5 ವರ್ಷ ಆಯ್ತು. ಇಲ್ಲಿ ಬ್ಯಾಟ್ಸ್ ತುಂಬಾ ಬಾವಲಿಗಳು 6 ಗಂಟೆಗೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಮೂಲ ಬೆಟ್ಟದಲ್ಲಿ ಕೊರೆದು ನಿರ್ಮಾಣ ಮಾಡಿದ್ದು. ಇದು ಮಿಕ್ಸ್ ನಾಟ್ ಹ್ಯಾಪಿ ಕಪಲ್ಸ್. ಇಲ್ಕಲ್ದಡೆ ಸೀರೆ ಫೇಮಸ್ ಆಗಿದ್ರು, ಪ್ರಾಣಿಯ ಪ್ರಿಯರಾಗಿದ್ರು, ಯೂಸ್ ಕೂಡ ಮಾಡ್ತಾ ಇದ್ರು ಸರ್. Please watch, share and subscribe the Travel Path Kannada YouTube channel.